ಎಸ್, ಇನ್ನು 5 ಹುಲಿಗಳ ನಿಗೂಢದ ಸಾವಿನ ನಂತರ ಮತ್ತೊಂದು ಹುಲಿಯ ಸಾವಾಗಿರುವಂತದ್ದು. ಬಂಡೀಪುರದ ಗುಡ್ರೆ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 4-5 ವರ್ಷದ ಹೆಣ್ಣು ಹುಲಿ ಒಂದು ಸಹಜವಾಗಿಯೇ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅರಣ್ಯ ಸಿಬ್ಬಂದಿ ಗಸ್ತು ತಿರುಗುವ ವೇಳೆ ಕಳೆಬರಹ ಪತ್ತೆ ಆಗಿರುವಂತದ್ದು. ಇನ್ನು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಿನ್ನೆಷ್ಟೇ 4 ಹುಲಿಗಳು ಅಂದ್ರೆ ಒಂದು ತಾಯಿ ಮತ್ತು 4 ಮರಿಗಳು ಸಾವನ್ನಪ್ಪಿದ್ದು, ಒಟ್ಟು 5 ಹುಲಿಗಳು ಸಾವನ್ನಪ್ಪಿದ್ವು. ಆದ್ರೆ ಈಗ ಮತ್ತೆ 4-5 ವರ್ಷದ ಹೆಣ್ಣು ಹುಲಿಯು ಕೂಡ ಸಹಜವಾಗಿ ಮೃತಪಟ್ಟಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಏನು ಶುಕ್ರವಾರ ಅರಣ್ಯ ಸಿಬ್ಬಂದಿ ಗಸ್ತು ತಿರುಗುವ ವೇಳೆ ಕಳೆಬರಹ ಪತ್ತೆಯಾಗಿದೆ. ಇಂದು ವೈದ್ಯರು ಹುಲಿಯ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿದ್ದಾರೆ. ಸದ್ಯ 5 ಹುಲಿಗಳ ನಿಗೂಢ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಹುಟ್ಟಿದೆ. ಸಾವಿಗೆ ವಿಷವೇ ಕಾರಣ ಅನ್ನೋದು ಕೂಡ ಖಚಿತವಾಗಿದೆ ಮತ್ತು ಆರೋಪಿಗಳ ಬಂಧನಗಳು ಕೂಡ ಆಗಿದೆ. ಆದ್ರೆ ಇನ್ನು ನಾಡಿಗೆ ನುಗ್ಗಿ ಹುಲಿ ಬೇಟೆ ಆಡಿಲ್ಲ, ಬದಲಾಗಿ ಕಾಡಿಗೆ ಬಂದಿರುವ ಹಸುವನ್ನೇ ಹುಲಿ ಬೇಟೆಯಾಗಿದೆ. ಜನರು ತಮ್ಮ ಪ್ರಾಣಿಗಳನ್ನ ಕಾಡಿಗೆ ಬಿಡಬಾರದು, ಬಿಟ್ರೆ ಪರಿಹಾರ ಸಿಗಲ್ಲ ಅಂತ DCF ಕೂಡ ಈಗಾಗಲೇ ಹೇಳಿದ್ದಾರೆ. ಈ ಮಧ್ಯೆ ಬಂಡೀಪುರದ ಒಂದು ಗುಡ್ರೆ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಕೂಡ ಹೆಣ್ಣು ಹುಲಿ ಒಂದು ಸಾವನ್ನಪ್ಪಿದ್ದು, ಹುಲಿಗಳ ಸಾವಿನ ಸಂಖ್ಯೆ ಈಗ ಸರ್ಕಾರಕ್ಕೆ ಕಂಗೆಟ್ಟಾಗಿ ಪರಿಣಮಿಸುವಂತಹ ಭೀತಿ ಎದುರಾಗಿದೆ.